ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿನ್ನೆ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರೆ ಲೈಕ್ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಕೆಲಸ ಇದ್ರೆ ತಿಳಿಸಿ ಅಂತ. ಇವತ್ತು ಲಿಸ್ಟ್ ಔಟ್ ಆಗಿರೋದು ನೋಡಿದೆ ನಾನು. ಅಮೆಝಾನ್ ಅಲ್ಲಿ ಕೆಲಸ ಬಿಟ್ಟಿದ್ದಾರೆ ಆಯ್ತಾ. ಸೊ ಮನೆಯಲ್ಲೇ ಮಾಡುವಂತ ಕೆಲಸ, ವರ್ಕ್ ಫ್ರಮ್ ಹೋಮ್. ಓಕೆ, 6 ತಿಂಗಳು ಕೆಲಸ, ಕಾಂಟ್ರಾಕ್ಟ್ ಬೇಸ್ಡ್. ನೀವೇನಾದ್ರು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಬೇರೆ ಪೊಸಿಷನ್, ಬೇರೆ ರೋಲ್ ಕೂಡ ಆಫರ್ ಮಾಡೋ ಚಾನ್ಸಸ್ ಇದೆ. ಇದು ಇಮ್ಮಿಡಿಯೇಟ್ ಆಗಿ ಹೈರಿಂಗ್ ನಡೆಸ್ತಾ ಇದ್ದಾರೆ ಅವರು. ಸೊ ಯಾರಿಗೆಲ್ಲ ಅರ್ಜೆಂಟ್ ಆಗಿ ಕೆಲಸ ಬೇಕು ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ, ಮತ್ತೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಏನಕ್ಕೆ ನಾನು ಈವ್ನಿಂಗ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಡಿಯೋ, ನಾಳೆ ನಾನು ಪೋಸ್ಟ್ ಮಾಡ್ತಾ ಇದು ಮಿಸ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ಆಯ್ತಾ. ತುಂಬಾ ಜನ ಪಾಪ ಆಸೆ ಇರ್ತದೆ ಅವರಿಗೆ ಅಮೆಝಾನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ, ಅದಕ್ಕೆ ನಾನು ಇವಾಗ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಶರ್ಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಗೈಸ್. ಫ್ರೆಶರ್ಸ್ ನೀವು ಅಪ್ಲೈ ಮಾಡ್ಬೋದು, ಇಲ್ಲ 1 ಇಲ್ಲ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲೈ ಮಾಡಬಹುದು. ಅದಕ್ಕಿಂತ ಜಾಸ್ತಿ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಅಲೋ ಮಾಡ್ತಾ ಇಲ್ಲ. ಓಕೆನಾ. ಸೊ ಅದಾದ್ಮೇಲೆ ಸಂಬಳ ಅಂತೂ ತುಂಬಾನೇ ಚೆನ್ನಾಗಿದೆ. 30,000 ತನಕ ಸಂಬಳ ಕೊಡ್ತಾರೆ. ಅದ್ರ ಜೊತೆಗೆ ನೈಟ್ ಟೈಮ್ ಏನಾದ್ರು ನೀವು ಕೆಲಸ ಮಾಡಿದ್ರೆ ನೈಟ್ ಅಲೋವೆನ್ಸ್ ಕೊಡ್ತಾರೆ. ಸೇರಿಸಿ ನಿಮ್ಗೆ 40,000 ತನಕ ಸಿಗ್ತದೆ. ಓಕೆ, ಇದು ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಯಾಲ್ರಿ ಇಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ. ಲಾಸ್ಟ್ ಟೈಮ್ ಸೇಮ್ ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ರು, ಒಬ್ರಿಗೆ ಕೆಲಸ ಆಗಿತ್ತು, ಅವರೇ ನಂಗೆ ಹೇಳಿದ್ದು ಆಯ್ತಾ. ಸೊ ಅದ್ರ ಜೊತೆಗೆ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ಅಪ್ಲೈ ಮಾಡ್ಲಿಕ್ಕೆ ಮೊಬೈಲ್ ಅಲ್ಲೇ ಮಾಡಬಹುದು. ಅಸೆಸ್ಮೆಂಟ್ ಟೆಸ್ಟ್ ನೆಕ್ಸ್ಟ್ ರೌಂಡ್ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ರೌಂಡ್ ಏನಾದ್ರು ಶಾರ್ಟ್ ಲಿಸ್ಟ್ ಆದ್ರೆ ಅಸೆಸ್ಮೆಂಟ್ ಟೆಸ್ಟ್ ಬರ್ತದೆ ನಿಮ್ಮ ಮೇಲ್ ಐಡಿಗೆ ಆಯ್ತಾ. ಸೊ ಅದು ತಗೊಳ್ಳಿಕ್ಕೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡಲೇಬೇಕಾಗ್ತದೆ. ಸೊ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ ಇಂದ ಲ್ಯಾಪ್ಟಾಪ್ ಬಾರೋ ಮಾಡ್ಕೊಂಡು ಅಸೆಸ್ಮೆಂಟ್ ಟೆಸ್ಟ್ ಕಂಪ್ಲೀಟ್ ಮಾಡಿ. ಅದಾದ್ಮೇಲೆ ಅವರೇ ನಿಮ್ಗೆ ಲ್ಯಾಪ್ಟಾಪ್ ಇಲ್ಲ PC ಕೊಡೋ ಚಾನ್ಸಸ್ ಇದೆ. ವೈಫೈ ಕೂಡ ಅವರೇ ನಿಮ್ಗೆ ಕೊಡೋ ಚಾನ್ಸಸ್ ಇದೆ ಆಯ್ತಾ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ. ಸೊ ಓಕೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆನಾ. ಜಾಬ್ ಅಪ್ಡೇಟ್ಗಳು ನಿಮಗೆ ಫಾಸ್ಟ್ ಆಗಿ ಸಿಗುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಅಮೆಝಾನ್ ಅವರು ಒಂದು ಪೊಸಿಷನ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಅದೇ ಅಸೋಸಿಯೇಟ್ ML ಡೇಟಾ ಆಪರೇಷನ್ ಗೋ ಐ ಆಪರೇಷನ್. ಇಲ್ಲಿ ಅಸೋಸಿಯೇಟ್ ಆಗಿ ನೀವು ಕೆಲಸ ಮಾಡುವಂಥದ್ದು. ಸೊ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಫ್ರೆಶರ್ಸು ಅಪ್ಲೈ ಮಾಡ್ಬೋದು, ಇಲ್ಲ ಅಂತಂದರೆ 1 ಇಲ್ಲ 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅರ್ಜಿ ಸಲ್ಲಿಸ್ಬೋದು ಆಯಿತಾ. ಸೊ ಇದು ಮನೆಯಲ್ಲೇ ಮಾಡುವಂಥ ಕೆಲಸ. ಬೆಂಗಳೂರು ಆಫೀಸ್ ಆಯಿತಾ ಇರೋದು ಅಮೆಝಾನ್ ಅವರದ್ದು, ಅಲ್ಲಿಂದ ವೇಕೆನ್ಸಿ ಬಿಟ್ಟಿರೋದು. ಬಟ್ ಇದು ಮನೆಯಲ್ಲೇ ಮಾಡುವಂಥ ಕೆಲಸ. ಓಕೆನಾ. ಸೊ 5 ದಿನದ ಹಿಂದೆ ಇದು ಪೋಸ್ಟ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಇದಕ್ಕೆ ಅಪ್ಲೈ ಮಾಡಿ. ಏನಕ್ಕಂತ ಲೇಟ್ ಮಾಡಿದ್ರೆ ನಿಮಗೆ ಇದು ಆಪರ್ಚುನಿಟಿ ಮಿಸ್ ಆಗ್ಬೋದು. ಓಕೆ, ಸೊ ಜಾಬ್ ಹೈಲೈಟ್: ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಅ ನಾನ್ ಟೆಕ್ ರೋಲ್ ಫಾರ್ 6 months, ಎಬಿಲಿಟಿ ಟು ಆಡಿಟ್ ಇಮೇಜ್, ವಿಡಿಯೋ, ಟೆಕ್ಸ್ಟ್, ಹೈ ಅಟೆನ್ಷನ್ ಟು ಡೀಟೇಲ್ ಆಯ್ತಾ. ಸೊ ಇದು ಟೆಕ್ ರೋಲ್ ಅಲ್ಲ, ನಾನ್ ಟೆಕ್ ರೋಲ್. ಯಾರೆಲ್ಲ ನಾನ್ ಟೆಕ್ ರೋಲ್ ಹೈರಿಂಗ್ ಹುಡುಕ್ತಾ ಇದ್ದೀರಾ ನೋಡಿ ಅಮೆಝಾನ್ ಅಲ್ಲಿ, ಅವ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಟೆಕ್ ರೋಲ್ ಅಲ್ಲ ಇದು. ಮತ್ತೆ ನಿಮ್ಗೆ ಆಡಿಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಲೈಕ್ ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು ಆಯ್ತಾ. ಮತ್ತೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು. ವಾಚ್ ಅಂಡ್ ರೆಸ್ಪಾಂಡ್ ಟು ವಿಡಿಯೋ ನೋಡೋದು ಮತ್ತೆ ರೆಸ್ಪಾಂಡ್ ಮಾಡೋದು ಗೊತ್ತಿರಬೇಕು. ಮೇಂಟೈನ್ ಡೆಡಿಕೇಟೆಡ್ ವರ್ಕ್ ಸ್ಪೇಸ್, ಮನೆಯಲ್ಲೇ ಒಂದು ಲೈಕ್ ರೂಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಆಗಬೇಕು. ಮೀಟ್ ದ ಕ್ವಾಲಿಟಿ ಅಂಡ್ ಪ್ರೊಡಕ್ಟಿವಿಟಿ ಗೋಲ್ಸ್, ಅದು ಹೇಳ್ತಾರೆ ಅವರು, ಅದು ನೀವು ಮೀಟ್ ಆಗಬೇಕು ಆಯ್ತಾ. ಸೊ ಜಾಬ್ ಡಿಸ್ಕ್ರಿಪ್ಷನ್ ನೋಡುವ. ಅಮೆಝಾನ್ ಈಸ್ ಹೈರಿಂಗ್ ಫಾರ್ ವರ್ಕ್ ಫ್ರಮ್ ಹೋಮ್. 6 ಮಂತ್ ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಇದು ಆಯ್ತಾ. ಸೊ 6 months ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಆಯಿತು. ಸೊ ಈಗ ಇಮಿಡಿಯೇಟ್ ಹೈರಿಂಗ್ ನಡೆಸ್ತಾ ಇದ್ದಾರೆ ಅವರು. ಸೊ ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕಿದೆ ನೀವು. ಸೊ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಡೆಲ್ಲಿ ಇಷ್ಟು ಸ್ಟೇಟಿಂದ ಇರೋರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ. ಇದನ್ನು ಹೊರತುಪಡಿಸಿ ವೇಸ್ಟ್ ಇರೋರು ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಹೇಗೂ ನನ್ನ ಫಾಲೋವರ್ಸ್ ಎಲ್ಲ ಇರೋದು ಕರ್ನಾಟಕದಿಂದ, ಆರಾಮಾಗಿ ನೀವು ಕರ್ನಾಟಕದಿಂದ ಅಪ್ಲೈ ಮಾಡ್ಬೋದು ಆಯ್ತಾ. ಸೊ ವಿ ವಿಲ್ ಟೇಕ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಸರ್ವೆ ಅಂಡ್ ರಿಜಿಸ್ಟ್ರೇಷನ್ ಆನ್ ದ ಬಿಲೋ ಮೆನ್ಷನ್ ಲಿಂಕ್ ಆಯ್ತಾ. ಸೊ ಬಿಲೋ ಲಿಂಕ್ ಕನ್ಸಿಸ್ಟ್ ಆಫ್ ಸರ್ವೆ ಅಂಡ್ ರಿಜಿಸ್ಟ್ರೇಷನ್. ಇಫ್ ಯು ಇಂಟ್ರೆಸ್ಟೆಡ್ ಪ್ಲೀಸ್ ಫಿಲ್ ಅಪ್ ದ ಫಾರ್ಮ್ ಬಿಲೋ ಸರ್ವೆ ಲಿಂಕ್. ಇದು 2 ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಸೊ ಇದು ನೀವು ಇದು ಮಾಡಬೇಕಾಗ್ತದೆ. ಓಕೆ, ಅದಕ್ಕಿಂತ ಮುಂಚೆ ನಾನು ಏನೆಲ್ಲ ಕೆಲಸ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಅದಾದ್ಮೇಲೆ ಲಿಂಕ್ 2 ಕೂಡ ಪೇಸ್ಟ್ ಮಾಡ್ತೀನಿ ಮತ್ತೆ ಫಿಲ್ ಮಾಡೋಕ್ಕೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಜಾಬ್ ರೆಸ್ಪಾನ್ಸಿಬಿಲಿಟಿ ನೋಡುವ. ದ ಅಸೋಸಿಯೇಟ್ ಹ್ಯಾಸ್ ಟು ವಾಚ್ ಸೆವೆರಲ್ ಹಂಡ್ರೆಡ್ಸ್ ವಿಡಿಯೋಸ್ ಇನ್ ಅ ಶಿಫ್ಟ್ ಅಂಡ್ ಪ್ರೊವೈಡ್ ರೆಸ್ಪಾನ್ಸಸ್ ಬೈ ಫಾಲೋವಿಂಗ್ ಗೋಲ್ಸ್ ಆನ್ ಎಕ್ಯುರಸಿ, ಸ್ಪೀಡ್ ಅಂಡ್ ರೈಟ್ ಅಕ್ಸೆಪ್ಟಬಲ್ ಪ್ರಾಕ್ಟೀಸಸ್. ನಿಮಗೆ ವಿಡಿಯೋ ನೋಡುವಂಥದ್ದು ಕೆಲಸ ಆಯ್ತಾ. ಸೊ ಆ ಸೆವೆರಲ್ 100 ವಿಡಿಯೋಸ್ ನಿಮಗೆ ಕೊಡ್ತಾರೆ ಆಯ್ತಾ. ಅದನ್ನು ನೋಡಿ ಅದರ ಸ್ಪೀಡ್, ಅಕ್ಯುರಸಿ ಎಲ್ಲ ಇದು ಮೇಂಟೈನ್ ಮಾಡಬೇಕಾಗ್ತದೆ ನೀವು ಆಯ್ತಾ. ಸೊ ಅಸೋಸಿಯೇಟ್ ಆರ್ ರಿಕ್ವೈರ್ಡ್ ಟು ಟೇಕ್ ಅ ಬ್ರೇಕ್ಸ್ ಎಟ್ ದ ಪ್ರೀ ಡಿಫೈನ್ಡ್ ಸ್ಲಾಟ್ ಅಂಡ್ ಎನ್ಶೂರ್ 6.8 to 7 hours ಟೈಮ್ ಪರ್ ಡೇ ಈಸ್ ಸ್ಪೆಂಡ್ ಟು ಆನ್ಸರ್ ದ ವಿಡಿಯೋಸ್ ಆಯ್ತಾ. ವಿಡಿಯೋಸ್ ಇರ್ತದೆ, ಅದಕ್ಕೆ ನೀವು ಆನ್ಸರ್ ಮಾಡುವಂಥದ್ದು. ನಿಮ್ಮದು 6.8 ಇಂದ 7 ಗಂಟೆ ತನಕ ನೀವು ಕೆಲಸ ಮಾಡಬೇಕಾಗ್ತದೆ ದಿನಕ್ಕೆ
ಆಯ್ತಾ? ಅಷ್ಟು ಗಂಟೆ ನೀವು ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ಈ ಪೊಸಿಷನಲ್ಲಿ. ಇದು ಫುಲ್ ಟೈಮ್ ಕೆಲಸನೇ. ಓಕೆ. ಸೊ ವಿಡಿಯೋ ನೋಡಿ ಅವರ ಆನ್ಸರ್ ಕ್ವಶನ್ ಕೇಳ್ತಾ ಅದಕ್ಕೆ ಆನ್ಸರ್ ಮಾಡುವಂಥದ್ದು. ಅಸೋಸಿಯೇಟ್ ಹೂ ಆರ್ ಹೈಡ್ ಟು ವರ್ಕ್ ಫ್ರಮ್ ಹೋಮ್ ಶುಡ್ ಮೇಂಟೈನ್ ಡೆಡಿಕೇಟ್ ವರ್ಕ್ ಸ್ಪೇಸ್. ನಾನು ಹೇಳ್ದೆ ಅಲ್ಲ. ಸೊ ಮನೆಯಲ್ಲಿ ನಿಮಗೆ ಒಂದು ಸ್ಪೇಸ್ ಇರಬೇಕು ಕೆಲಸ ಮಾಡಲಿಕ್ಕೆ. ಯಾರು ಅಂದರೆ ಮನೆ ರೂಮ್ಗೆ ಬರುವಂಥದ್ದು ಆ ಥರ ಎಲ್ಲ ಆಗಬಾರ್ದು ಕೆಲಸದ ಟೈಮಲ್ಲಿ. ನಿಮ್ಗೆ ಅರ್ಥ ಆಯ್ತಾ? ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರುವಂಥ ಪ್ಲೇಸಲ್ಲಿ ನೀವು ಟೇಬಲ್, ಚೇರ್ ಆ್ಯಂಡ್ ಸಫಿಷಿಯಂಟ್ ಲೈಟಿಂಗ್ ವರ್ಕ್ ಸ್ಪೇಸ್ ಆರ್ ವರ್ಕ್ ರಿಲೇಟೆಡ್ ಡೇಟಾ ಶುಡಂಟ್ ಬಿ ಆಕ್ಸೆಸ್ಡ್ ಬೈ ಎನಿ ಒನ್ ಅದರ್ ದೆನ್ ಎಂಪ್ಲಾಯ್. ಸೊ ನಿಮ್ಮ ಹತ್ರ ಒಂದು ಲೈಕ್ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಜಾಗ ಇರಬೇಕು ರೂಮಲ್ಲಿ, ಆಯ್ತಾ? ಟೇಬಲ್, ಚೇರ್ ಮತ್ತೆ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು, ಮತ್ತೆ ಚಂದ ಲೈಟಿಂಗ್ ಇರಬೇಕು ಕೆಲಸ ಮಾಡಬೇಕಂದ್ರೆ ವಿಡಿಯೋ ಎಲ್ಲ ಅಟೆಂಡ್ ಎಲ್ಲ ಆಗಬೇಕಲ್ಲ ಅದಕ್ಕೆ. ಓಕೆ. ಸೊ ದ ಕ್ಯಾಂಡಿಡೇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡೆಮಾನ್ಸ್ಟ್ರೇಟ್ ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಅ ನಾನ್ ಟೆಕ್ ರೋಲ್ ಫಾರ್ 6 ಮಂತ್ಸ್, ಆಯ್ತಾ? ನಾನ್ ಟೆಕ್ ರೋಲಲ್ಲಿ 6 ಮಂತ್ಸ್ ಕೆಲಸ ನಿಮಗೆ. ನೆಕ್ಸ್ಟ್ ಎಬಿಲಿಟಿ ಟು ಆಡಿಟ್ ಇಮೇಜ್, ವಿಡಿಯೋ, ಟೆಕ್ಸ್ಟ್ ಬೇಸ್ಡ್ ಜಾಬ್, ಆಯ್ತಾ? ಆಡಿಟ್ ಮಾಡುವಂಥ ಕೆಲಸ ನಿಮಗೆ. ಬೇಸ್ ಕೆಲಸ ಎಂತ ಅಂತ ಹೇಳಿದ್ರೆ ಆಡಿಟ್ ಮಾಡುವಂಥ ಕೆಲಸ. ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಆಡಿಟ್ ಮಾಡುವಂಥ ಕೆಲಸ. ಸೊ ಕರೆಕ್ಟಾಗಿ ವಿಡಿಯೋ ನೋಡಬೇಕು, ಇಮೇಜ್ ನೋಡಬೇಕು, ಅದು ನಿಮಗೆ ಕೆಪಾಸಿಟಿ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಬಿಲಿಟಿ ಟು ಐಡೆಂಟಿಫೈ ಡೀಟೇಲ್ಸ್ ಫ್ರಮ್ ಅ ಬ್ಲರ್ರಿ, ಲೆಸ್ ಶಾರ್ಪ್ ವಿಡಿಯೋಸ್ ಆ್ಯಂಡ್ ಪ್ರೊವೈಡ್ ಕರೆಕ್ಟ್ ರೆಸ್ಪಾನ್ಸ್, ಆಯ್ತಾ? ಸೊ ಏನೋ ಒಂದು ಬ್ಲರ್ರಿ ಇಮೇಜ್ ಕೊಡ್ತಾರೆ, ಆಯ್ತಾ? ಇಲ್ಲ ಲೆಸ್ ಶಾರ್ಪ್ ವಿಡಿಯೋ ಕೊಡ್ತಾರೆ. ಅದರಲ್ಲಿ ನಿಮಗೆ ಡೀಟೇಲ್ಸ್ ಐಡೆಂಟಿಫೈ ಮಾಡಲಿಕ್ಕೆ ಕೆಪಾಸಿಟಿ ಇರಬೇಕು, ಆಯ್ತಾ? ಸೊ ರಿಕ್ವೈರ್ ಹೈ ಲೆವೆಲ್ ಆಫ್ ಅಟೆನ್ಷನ್ ಆ್ಯಂಡ್ ಫೋಕಸ್ ಆನ್ ದ ಸ್ಕ್ರೀನ್. ಸೊ ಅಟೆನ್ಷನ್ ಜಾಸ್ತಿ ಇರಬೇಕು. ನೀವು ಎಲ್ಲೋ ಒಂದು ಗಮನ ಇಟ್ಕೊಂಡು ಎಲ್ಲೋ ಕೆಲಸ ಮಾಡ್ತಾರೆ ಇರಬಾರ್ದು, ಆಯ್ತಾ? ಬ್ಲರ್ರಿ ವಿಡಿಯೋ ಕೊಡ್ಬೋದು ಅವರು, ಇಲ್ಲ ಅಂತ ಹೇಳಿದ್ರೆ ಫೋಟೋಸ್ ಕೊಡ್ಬೋದು, ಅದ್ರಲ್ಲಿ ಡೀಟೇಲ್ಸ್ ಇರ್ತದೆ. ಅದನ್ನು ನೀವು ಇದು ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು, ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿರಬೇಕು. ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ. ವಿಲ್ಲಿಂಗ್ನೆಸ್ ಟು ವರ್ಕ್ ಆನ್ ಎ incremental target or goals on the quality and productivity. Next, first is the implementation, consistent performance. Next, ability to work rotational shift, including night shift, remote teams, and exceptional good team player, ಆಯ್ತಾ? ಸೊ ಟೀಮ್ ಒಟ್ಟಿಗೆ ಕೆಲಸ ಇರ್ತದೆ. ಸೊ ನಿಮಗೆ ಶಿಫ್ಟ್ ವೇರಿ ಆಗ್ಬೋದು, ಕೆಲವು ಡೇ ಶಿಫ್ಟ್ ಇರ್ಬೋದು, ನೈಟ್ ಶಿಫ್ಟ್ ಇರ್ಬೋದು. ಸೊ ಎಲ್ಲ ಟೈಮಲ್ಲಿ ವರ್ಕ್ ಮಾಡಲಿಕ್ಕೆ ನಿಮಗೆ ಆಗಬೇಕು ಇದಕ್ಕೆ. ಓಕೆ. ರೆಡಿನೆಸ್ ಟು ಕಮ್ ಟು ಆಫೀಸ್ ಫಾರ್ ಫ್ಯೂ ಡೇಸ್ ವೆನ್ ರಿಕ್ವೈರ್ಡ್, ಅಪ್ಲಿಕೇಬಲ್ ಫಾರ್ ಅಸೋಸಿಯೇಟ್ ವರ್ಕಿಂಗ್ ಫ್ರಮ್ ಹೋಮ್, ಆಯ್ತಾ? ಕೆಲವೊಂದು ದಿನ ಒಂದು ಸ್ಪೆಷಲ್ ಆಗಿ ಒಂದೊಂದು ದಿನ ಆಫೀಸಿಗೆ ಕರಿಬೋದು ಅವರು, ಆವಾಗ ನಿಮಗೆ ಹೋಗ್ಲಿಕ್ಕೆ ಆಗಬೇಕು ಅಂತ ಇದ್ರೆ ಕರ್ನಾಟಕದವರಿಗೆ ಬೆಟರ್ ಇದ್ದು. ಬೇರೆ ಸ್ಟೇಟ್ ಅಂತಿದ್ದು ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ? ಎಸ್ಪೆಷಲಿ ಬೆಂಗಳೂರಿಗೆ ತುಂಬ ಒಳ್ಳೆಯದಾಗ್ತದೆ. ಇದು ವರ್ಕ್ ಫ್ರಮ್ ಹೋಮೇ ಇರೋದು. ಕೆಲವೊಂದು ಸಲ ಅವರು ಆಫೀಸಿಗೆ ಕರಿಬೋದು, ಆವಾಗ ಹೋಗ್ಲಿಕ್ಕೆ ಆಗ್ಬೇಕು ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ? ಸೊ ವಿಲ್ಲಿಂಗ್ ಟು ಸ್ವಿಚ್ ಆನ್ ಲ್ಯಾಪ್ಟಾಪ್ ಕ್ಯಾಮರಾ ವೈಲ್ ವರ್ಚುವಲ್ ಮೀಟಿಂಗ್, ಆಯ್ತಾ? ವರ್ಚುವಲ್ ಮೀಟಿಂಗ್ ಇರ್ತದೆ. ವರ್ಚುವಲ್ ಮೀಟಿಂಗ್ ಅಂತ ಹೇಳಿದ್ರೆ ಆನ್ಲೈನ್ ಮೀಟಿಂಗ್ ಇರ್ತದೆ, ಆಯ್ತಾ? ಅವಾಗ ಸ್ವಿಚ್ ಆನ್ ಮಾಡಬೇಕು ಕ್ಯಾಮರಾ, ಆಯ್ತಾ? ಸೊ ಡೇ ಇನ್ ಅ ಲೈಫ್ ಅಸೋಸಿಯೇಟ್ ವರ್ಕ್ಸ್ 24 hours into 7 ಎನ್ವಿರಾನ್ಮೆಂಟ್ ವಿತ್ ರೊಟೇಷನಲ್ ಶಿಫ್ಟ್. ಅದೇ ರೊಟೇಷನಲ್ ಶಿಫ್ಟ್ ಇರ್ತದೆ ನಿಮಗೆ. ಅಸೋಸಿಯೇಟ್ ವುಡ್ ವರ್ಕಿಂಗ್ ಇನ್ ಅ 9 hour ಶಿಫ್ಟ್ ಇನ್ಕ್ಲೂಡಿಂಗ್ ಪರ್ ಸ್ಕೆಡ್ಯೂಲ್ ಬ್ರೇಕ್ಸ್, ಆಯ್ತಾ? ಸ್ಕೆಡ್ಯೂಲ್ ಬ್ರೇಕ್ ಕೂಡ ಕೊಡ್ತಾರೆ, ಊಟ ಮಾಡಲಿಕ್ಕೆ, ತಿನ್ನಲಿಕ್ಕೆ ಎಲ್ಲ ಬ್ರೇಕ್ ಎಲ್ಲ ಕೊಡ್ತಾರೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ ಅವರು 6.8 to 7 hours, ಆಯ್ತಾ? ಮತ್ತೆ ಅಲ್ಲಿ ಬ್ರೇಕ್ ಎಲ್ಲ ಕೊಟ್ಟು 9 hours ಅಂತ ಹೇಳ್ತಾ ಇದ್ದಾರೆ. ದ ಶಿಫ್ಟ್ ಟೈಮಿಂಗ್ಸ್ ವುಡ್ ಬಿ ಸಬ್ಜೆಕ್ಟ್ ಟು ದ ಚೇಂಜ್ ಎವ್ರಿ 3 to 4 months ಆರ್ ಆಸ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್, ಆಯ್ತಾ? ನಾವು ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ ನಿಮ್ದು ಶಿಫ್ಟ್ ವೇರಿ ಆಗ್ತಾ ಇರುತ್ತೆ. ಕೆಲವೊಂದ್ಸಲ ನಿಮಗೆ ಡೇ ಶಿಫ್ಟ್ ಕೊಡ್ತಾರೆ, ಕೆಲವೊಂದ್ಸಲ ನೈಟ್ ಶಿಫ್ಟ್ ಕೊಡ್ತಾರೆ. ಎಲ್ಲ ಶಿಫ್ಟ್ ಅಲ್ಲಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗೋರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ ದ ಕೇಸ್ ಅಸೋಸಿಯೇಟ್ ಇಸ್ ವರ್ಕಿಂಗ್ ಇನ್ ದ ನೈಟ್ ಶಿಫ್ಟ್ ಅಲೌನ್ಸ್ ವಿಲ್ ಬಿ ಪ್ರೊವೈಡೆಡ್ ಆಸ್ ಪರ್ ದ ಅಪ್ಲಿಕೇಬಲ್ ಅಮೆಝಾನ್ ವರ್ಕಿಂಗ್ ಪಾಲಿಸಿ, ಆಯ್ತಾ? ಸೊ ಚಂದ ಎಂತ ಅಂತ ಹೇಳಿದ್ರೆ ಅಮೆಝಾನ್ ಅಲ್ಲಿ ಯಾರೆಲ್ಲ ನೈಟ್ ಶಿಫ್ಟ್ ಕೆಲಸ ಮಾಡ್ತೀರಾ ನೋಡಿ, ಅವರಿಗೆ ಜಾಸ್ತಿ ಬೆನಿಫಿಟ್ ಕೊಡ್ತಾರೆ ಅವರು, ಆಯ್ತಾ? ಜಾಸ್ತಿ ಸ್ಯಾಲ್ರಿ ಕೂಡ ಕೊಡ್ತಾರೆ. ನೈಟ್ ಶಿಫ್ಟ್ ಅಲೋವೆನ್ಸ್ ಅಂತ ಕೊಡ್ತಾರೆ, ಜಾಸ್ತಿ ಹಣ ಕೊಡ್ತಾರೆ, ಆಯ್ತಾ? ಸೊ ಇವಾಗ ನಾರ್ಮಲಿ ಅಮೆಝಾನ್ ಕೆಲಸಕ್ಕೆ, ಈ ಕೆಲಸಕ್ಕೆ 30,000 ಸ್ಯಾಲ್ರಿ ಇರ್ತದೆ. ನೀವು ನೈಟ್ ಶಿಫ್ಟ್ ವರ್ಕ್ ಮಾಡ್ತಾ ಇದ್ರೆ ಅಂತ ಇದ್ರೆ ನಿಮಗೆ 40,000 ತನಕ ಇಲ್ಲಿ ಸ್ಯಾಲ್ರಿ ಅವರು ಕೊಡ್ತಾರೆ, ಆಯ್ತಾ? ಸೊ ವೀಕ್ಲಿ ಆಫ್ ರೊಟೇಷನಲ್ 2 consecutive ಡೇ ಆಫ್. ಇಟ್ ಈಸ್ ಅ 5 day ವರ್ಕಿಂಗ್ ವೀಕ್ ವಿತ್ ಅ 2 consecutive ಡೇ ಆಫ್, ನಾಟ್ ನೆಸರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆರ್ ಆಸ್ ಅ ಬಿಸ್ನೆಸ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಎಂತ ಅಂತ ಹೇಳಿದ್ರೆ 5 ದಿನ ಕೆಲಸ ಇರ್ತದೆ, 2 ದಿನ ರಜೆ ಇರ್ತದೆ, ಆಯ್ತಾ? ಸೊ ಅದು ವೀಕೆಂಡೇ ಕೊಡ್ತಾರೆ ಅಂತ ಇಲ್ಲ, ಈಗ ಕಾನ್ಸಿಕ್ಯೂಟಿವ್ ಡೇಸ್ ಕೊಡ್ತಾರೆ, ಆಯ್ತಾ? ಅಂದರೆ ಸೋಮವಾರದಿಂದ ಶುಕ್ರವಾರ ತನಕ ಕೆಲಸ ಇತ್ತು, ಸ್ಯಾಟರ್ಡೆ ಸಂಡೇ ರಜೆ ಕೊಡ್ಬೋದು. ಇಲ್ಲ ಅಂತಂದ್ರೆ ಕೆಲವೊಮ್ಮೆ ಆ ಥರ ಇರಲ್ಲ, ಆಯ್ತಾ? ಬುಧವಾರ ಗುರುವಾರ ರಜೆ ಕೊಡ್ಬೋದು, ಆ ಥರ. ಓಕೆನಾ? ಟೋಟಲಿ 2 ದಿನ ಕಂಟಿನ್ಯೂಸ್ ರಜೆ ಇರ್ತದೆ ನಿಮಗೆ. ಓಕೆ. ಸೊ ಅವರದು ಟೀಮ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮದು ಕೆಲಸ, ಆಯ್ತಾ? ಸೊ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಕಸ್ಟಮರ್ ಸಕ್ಸಸ್, ಅದೇ ಹೇಳ್ತಾರೆ ಕಸ್ಟಮರ್ ಸಪೋರ್ಟ್ ಆಗಿ ಕೆಲಸ ನಿಮ್ದು ಇಲ್ಲಿ, ಆಯ್ತಾ? ಸೊ ಇದು ಫುಲ್ ಟೈಮ್ ಕೆಲಸ, ಇದು ಟೆಂಪ್ರವರಿ ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ. ಯಾರೆಲ್ಲ ಇಮ್ಮಿಡಿಯೇಟ್ ಆಗಿ ಕೆಲಸ ಹುಡುಕ್ತಾ ಇದ್ದಾರೆ ನೋಡಿ, ಅವ್ರಿಗೆ ಇದು ಬೆಸ್ಟ್ ಆಪರ್ಚುನಿಟಿ,
ಆಯ್ತಾ? ಸೊ ಯಾವುದೇ ಗ್ರಾಜುಯೇಟ್‌ಗಳು ಅಪ್ಲೈ ಮಾಡ್ಬೋದು ಇದಕ್ಕೆ. ಎನಿ ಗ್ರಾಜುಯೇಟ್ ಆಯ್ತಾ? ಸೊ ಫಸ್ಟ್ ಏನು ಮಾಡಿ ಅಂತ ಇದ್ರೆ, ನಾನು ಇದರ ಲಿಂಕನ್ನು ಡೈರೆಕ್ಟ್ ಆಗಿ ಕೊಟ್ಟು ಬಿಡ್ತೀನಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಆಯ್ತಾ? ಸೊ ಫಸ್ಟ್ ಇದು ಫಿಲ್ ಮಾಡಿ. ಇದು ಫಿಲ್ ಮಾಡಿ ಆಯ್ತಾ? ಫಸ್ಟ್ ಇದು ಫಿಲ್ ಮಾಡಿ. ಇದರ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದು ಕ್ಲಿಕ್ ಮಾಡಿ ಇದು ಫಿಲ್ ಮಾಡಿ. ನಿಮ್ದು ಫುಲ್ ನೇಮ್, ಫೋನ್ ನಂಬರ್, ಆಯ್ತಾ? ಫೋನ್ ನಂಬರ್ ಹಾಕಿ. ಅದಾದ್ಮೇಲೆ ನಿಮ್ದು ಕರೆಕ್ಟ್ ಆಗಿರೋ ಮೇಲ್ ಐ ಡಿ ಹಾಕಿ. ಅದಾದ್ಮೇಲೆ ನಿಮ್ದು ಜೆಂಡರ್ ಹಾಕಿ, ಮತ್ತೆ ನಿಮ್ದು ಹೋಮ್ ಅಡ್ರೆಸ್ ಹಾಕಿ, ಕರೆಕ್ಟ್ ಆಗಿರೋ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ದು ಪಿನ್ ಕೋಡ್ ಹಾಕಿ. ನಾನು ಏನೋ ಒಂದು ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಷನ್, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಹಾಕಿ. ನೆಕ್ಸ್ಟ್ ಏನು ಕಲ್ತಿದ್ದೀರಾ ಡಿಗ್ರಿ ಅದು ಇಲ್ಲಿ ಹಾಕಿ. ನೆಕ್ಸ್ಟ್ ಯಾವ ವರ್ಷದಲ್ಲಿ ಪಾಸ್ ಔಟ್ ಆಗಿದ್ದೀರಾ ಅದು ಇಲ್ಲಿ ಹಾಕಿ. ಎಸ್ ಅಂತ ಹಾಕಿ, ಎಸ್ ಅಂತ ಹಾಕಿ, ಎಸ್ ಅಂತ ಹಾಕಿ, ಎಸ್ ಅಂತ ಹಾಕಿ, ಎಸ್ ಅಂತ ಹಾಕಿ. ಎಕ್ಸ್ಪೀರಿಯನ್ಸ್ ಇದ್ರೆ ನೋ ಅಂತ ಹಾಕಿ ಎಕ್ಸ್ಪೀರಿಯನ್ಸ್ ಹಾಕಬೇಕು. ಇಫ್ ನೋ ಮೆನ್ಷನ್ ಯುವರ್ ಪ್ರೀವಿಯಸ್ ಕಂಪನಿ ನೇಮ್, ಇದು ಎನ್ ಎ ಅಂತ ಹಾಕಿ ಫ್ರೆಷರ್ಸ್ಗಳು. ಇಲ್ಲ ಅಂತಂದರೆ ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಆಫೀಸ್ ನೇಮ್ ಹಾಕಿ ಇಲ್ಲಿ. ನೆಕ್ಸ್ಟ್ ಯು ಹ್ಯಾವ್ ಅ ವರ್ಕ್ ಎಕ್ಸ್ಪೀರಿಯನ್ಸ್ ಇಫ್ ಎನಿ ಕರೆಂಟ್ ಸಿ ಟಿ ಸಿ ಆಯಿತಾ? ಇದು ಎನ್ ಎ ಅಂತ ಹಾಕಿ ಫ್ರೆಷರ್ಸ್ಗಳು. ಇಲ್ಲ ಅಂತಂದರೆ ನಿಮಗೆ ಸ್ಯಾಲರಿಲಿ ಮೆನ್ಷನ್ ಮಾಡಬೇಕಾಗ್ತದೆ ಸಿ ಟಿ ಸಿ ಪರ್ ಆ್ಯನಮ್ ಸ್ಯಾಲ್ರಿ. ಓಕೆ. ನೋಟಿಸ್ ಪೀರಿಯಡ್ ಇಮ್ಮಿಡಿಯೇಟ್ ಅಂತ ಹಾಕಿ. ಇದು ಎನ್ ಎ ಅಂತ ಹಾಕಿ. ಹ್ಯಾವ್ ಯು ಪ್ರೀವಿಯಸ್ಲಿ ಎಂಪ್ಲಾಯ್ಡ್ ವಿತ್ ಅಮೆಝಾನ್ ಅಂತ ಕೇಳ್ತಾ ಇದ್ದಾರೆ. ನೋ. ಇಫ್ ಎಸ್ ಇದು ಎನ್ ಎ ಅಂತ ಹಾಕಿ ಫ್ರೆಷರ್ಸ್ಗಳು. ಇಲ್ಲ ಅಂತಂದರೆ ಇದು ಹಾಕಿ. ನೆಕ್ಸ್ಟ್ ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ಇನ್ ರಿಲೇಷನ್ಶಿಪ್, ಎಸ್ ಅಂತ ಹಾಕಿ. ಇದು ಎಸ್ ಅಂತ ಹಾಕಿ, ಇದು ಕೊಡಿ. ಸೊ ವಿ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸ್ಪೆಂಟ್ ಟೇಕಿಂಗ್ ದಿಸ್ ಸರ್ವೆ, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡ್. ಇದು ಸರ್ವೆ ಫಿಲ್ ಮಾಡಿದ್ರ. ಅದು ಆದಮೇಲೆ ನಾನು ನಿಮಗೆ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ ಆಯಿತಾ? 2 ಲಿಂಕ್ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ದಯವಿಟ್ಟು 2 ಲಿಂಕ್ ಚೆಕ್ ಮಾಡಿ. 2 ಮಾಡಬೇಕು ನೀವು ಆಯಿತಾ? ಸೊ ಅವ್ರು ಏನು ಮಾಡಿದ್ರೆ ಅದು ನಾವು ಮಾಡಬೇಕು. ಅವಾಗಷ್ಟು ನಮ್ಗೆ ಕೆಲಸ ಸಿಗೋದಿಲ್ಲ. ಸೇಮ್ ಅವ್ರು ನಾನು ಇವಾಗ ಏನೆಲ್ಲ ಹೇಳ್ಕೊಟ್ಟೆ ನಿಮಗೆ ನೋಡಿ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಅದು ವಾಪಸ್ ಬೇಕಾಗಿಲ್ಲ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಇದು ಲಿಂಕ್ ಕೊಟ್ಬಿಡ್ತೀನಿ ಆಯಿತಾ? ಅಮೆಝಾನ್ ಜಾಬ್ಸ್ ಲಿಂಕ್ ಕೊಟ್ಬಿಡ್ತೀನಿ. ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಆದರೆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಇಲ್ಲ ನೀವು ಹೊಸಬ್ರು ಅಂತ ಹೇಳಿದ್ರೆ ಒಂದು ಹೊಸದು ಅಕೌಂಟ್ ಕ್ರಿಯೇಟ್ ಮಾಡಿ. ಕ್ರಿಯೇಟನ್ನು ಅಮೆಝಾನ್ ಅಕೌಂಟ್ ಆಯಿತಾ? ನಿಮ್ದು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹೆಂಗಿರ್ಬೇಕಂತಂದರೆ ಒಂದು ಅಪ್ಪರ್ ಕೇಸ್ ಇರಬೇಕು. ನಾನಿವಾಗ ನೋಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಪಾಸ್ವರ್ಡ್ ಎಸ್ ಆಯಿತಾ? ತೋರಿಸ್ತೀನಿ ನೋಡಿ. ಎಸ್ ಒಂದು ಅಪ್ಪರ್ ಕೇಸಾ, ಒಂದು ಲೇವರ್ ಕೇಸ್ ಹಾಕಿ ಎ. ಓಕೆನಾ? ಮತ್ತೆ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಇರಬೇಕು ಆಯಿತಾ? ಓಕೆ. ಮತ್ತೆ ಒಂದು ಲೆಟರ್ ಇರಬೇಕು. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಎಟ್ ಅಂತ ಹಾಕುವ ಆಯಿತಾ? ನೋಡಿ ಎಲ್ಲ ಇದು ಇದಾಯ್ತು ನೋಡಿ, ಎಲ್ಲ ಮೀಟ್ ಆಯಿತು. ಸೊ ಈ ಥರ ಎಲ್ಲ ಇದಾಗಬೇಕು. ಒಂದು ಅಪ್ಪರ್ ಕೇಸ್ ಲೆಟರ್, ಒಂದು ಲೋವರ್ ಕೇಸ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಒಂದು ನಂಬರ್ ಇರಬೇಕು. ಮತ್ತು ಸೇಮ್ ಪಾಸ್ವರ್ಡ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ. ಓಕೆ, ಈ ಥರ ಬರ್ತದೆ ಆಯಿತಾ? ನಮ್ಮ ಮೇಲ್ ಐ ಡಿಗೆ ಒಂದು ವೆರಿಫಿಕೇಶನ್ ಕೊಟ್ಟಿರ್ತಾರೆ, ಅದನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಓಕೆ. ಸೊ ನಾವೇನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಮೇಲ್ ಐ ಡಿಗೆ ಹೋಗಬೇಕು. ಮೇಲ್ ಐ ಡಿಗೆ ಹೋಗಿ ಏನು ಕೋಡ್ ಬಂದಿರ್ತದೆ ನೋಡಿ ಅದನ್ನಲ್ಲಿ ಸ್ಪೆಸಿಫೈ ಮಾಡಬೇಕು. ನೀವು ಆಲ್ರೆಡಿ ಅಮೆಝಾನ್ಗೆ ಲಾಗಿನ್ ಆದರೆ ನೀವು ಬೇರೆ ಐ ಡಿ ಯೂಸ್ ಮಾಡಿ ಫ್ರೆಂಡ್ಸ್. ಅವ್ರದ್ದು ಇದಿರ್ತದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ, ಎಷ್ಟೋ ಮಂತ್ ಇದು ಮಾಡಬಾರ್ದಂತ ಆಯಿತಾ? ವೆರಿಫಿಕೇಷನ್ ಸಕ್ಸಸ್ಫುಲ್, ನಂದು ವೆರಿಫೈ ಆಯಿತು. ಸೊ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಫಿಕೇಷನ್ ಮಾಡಿ ನೀವು ಸೇಫ್ಟಿಗೋಸ್ಕರ. ನಾನಿವಾಗ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಮಾಡಿಡಿ. So the application you are about to start isn't available in the British English. Please indicate which of the following support language would apply English. ಸೊ ಈ ಥರ ನಮಗೆ ಕಾಣಲಿಕ್ಕೆ ಸಿಗ್ತದೆ ಆಯಿತಾ? ಸೊ ಇಲ್ಲಿ ನಾವು ನಮ್ಮದೆಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ಹೋಗಬೇಕು. ಓಕೆನಾ? ಸೊ ನಮ್ದು ಇಲ್ಲಿ ಫಸ್ಟ್ ನೇಮ್, ಓಕೆ, ಅದಾದಮೇಲೆ ಲಾಸ್ಟ್ ನೇಮ್, ಮತ್ತು ಮೇಲ್ ಅಡ್ರೆಸ್. ಇಲ್ಲಿ ನಮ್ಮದು ನಂಬರ್ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಬೇಕಾಗ್ತದೆ ನೋಡಿ. ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಯಾವುದಾದ್ರೂ ದೇಶ ಸೆಲೆಕ್ಟ್ ಮಾಡಿಬಿಡಿ, ಇಂಡಿಯಾ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ
ಓಕೆ, ಈ ಥರ ನಂಬರ್ ಸ್ಪೆಸಿಫೈ ಮಾಡಿ ನಾನು ಫೇಕ್ ನಂಬರ್ ಕೊಡ್ತೀನಿ. ಮತ್ತೆ ಇಲ್ಲಿ ವಾಪಸ್ ಸಿಟಿ ಕರೆಕ್ಟಾಗಿ ಹಾಕಿ. ನಾನು ಜಸ್ಟ್ ಎಡ್ ಮಾಡ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಹಾಕಿ. ಓಕೆ, ನಾನೆಲ್ಲ ಇದು ಮಾಡ್ತಾ ಇದ್ದೀನಿ, ನಾನೆಲ್ಲ ಫೇಕ್ ಆಗ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಹಾಕ್ಬೇಕು ಫ್ರೆಂಡ್ಸ್. ಓಕೆ, ನಾನು ಜಸ್ಟ್ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತಲ್ಲ, ಸೊ ಅದಕ್ಕೆ ನಾನು ಫೇಕ್ ಆಗ್ತಾ ಇದ್ದೀನಿ, ನೀವೆಲ್ಲ ಕರೆಕ್ಟ್ ಹಾಕ್ಬೇಕು. ಓಕೆ, ಕಂಟಿನ್ಯೂ. ಅದಾದಮೇಲೆ ಇದಕ್ಕೊಂದು ನಿಮಗೆ ವೆರಿಫಿಕೇಷನ್ ಬರ್ತದೆ, ಆಯಿತಾ? ಅದು ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು. ಓಕೆ, ನಾನು ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ, ನೀವು ಇದು ವೆರಿಫಿಕೇಷನ್ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್, ಆರ್ ಯು ವಿಲ್ಲಿಂಗ್ ಟು ರಿಲೋಕೇಟ್ ಅಂತ ಕೇಳ್ತಾ ಇದ್ದಾರೆ. ನೋ. ವರ್ಕ್ ಲೊಕೇಶನ್ ಇದು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿ. ಸೊ ಕೆರಿಯರ್ ಸೈಟ್ ಅಂತ ಸೆಲೆಕ್ಟ್ ಮಾಡಿ, Amazon.job ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಕೊಡಿ. ಹೌ ಮೆನಿ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ 0 to 2 ಇಯರ್ಸ್ ಹಾಕಿ. ಪ್ಲೀಸ್ ಪ್ರೊವೈಡ್ ದ ನೇಮ್ ಆಫ್ ಯುವರ್ ಕರೆಂಟ್ ಎಂಪ್ಲಾಯರ್. ನೋ, ಐ ಆಮ್ ಅ ಫ್ರೆಷರ್ ಅಂತ ಹಾಕಿ, ಫ್ರೆಷರ್ಸ್ಗಳು. ಪ್ಲೀಸ್ ಲಿಸ್ಟ್ ಯುವರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟೆಕ್ನಿಕಲ್ ಡೊಮೇನ್ ಸ್ಕಿಲ್ಸ್. ಅದೇನೆಲ್ಲ ಸ್ಕಿಲ್ಸ್ ಗೊತ್ತಿದೆ ನಿಮಗೆ ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್, ಟೆಲ್ ಅಸ್ ಅಬೌಟ್ ಯುವರ್ ಎಜುಕೇಷನಲ್ ಹಿಸ್ಟ್ರಿ, ಸ್ಟಾರ್ಟಿಂಗ್ ವಿತ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಕ್ಲೂಡಿಂಗ್ ಎನಿ ಆನ್ ಗೋಯಿಂಗ್ ಸ್ಟಡೀಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಕಲ್ತಿದ್ದೀರಾ ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಆಯಿತಾ? ಸ್ಕೂಲ್ ನೇಮ್ ಕೇಳ್ತಾ ಇದ್ದಾರೆ, ಇದಿಲ್ಲ ಅಂತಂದರೆ ಅದರ್ ಅಂತ ಬರ್ತದೆ, ಆಯಿತಾ? ನಾನು ಆಳ್ವಾಸ್ ಕಾಲೇಜ್ ಅಂತ ಹಾಕ್ತೀನಿ. ಏರಿಯಾ ಆಫ್ ಸ್ಟಡಿ ಅಂತ ಕೇಳ್ತಾ ಇದ್ದಾರೆ, MC ಅಂತ ಹಾಕ್ತೀನಿ. ಈಗ ನೋ, ಆಯಿತಾ? ವೆನ್ ಡಿಡ್ ಯು ಗ್ರ್ಯಾಜುಯೇಟ್ ಅಂತ ಕೇಳ್ತಾರೆ, ಲೆಸ್ ದೆನ್ 1 ಇಯರ್ ಅಂತ ಹಾಕ್ತೀನಿ, ಯಾಕಂದ್ರೆ ನಾನು ಫ್ರೆಷರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಹ್ಯಾವ್ ಯು ಹ್ಯಾಡ್ ರಿಲೆವೆಂಟ್ ನಾನ್ ಇಂಟರ್ನ್ಶಿಪ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ನೋ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಓಕೆ, ಅವ್ರು ಫ್ರೆಷರ್ ಅಂತ ತೊಗೊತಾರೆ, ಸೊ ನಿಮಗೇನು ಟೆನ್ಷನ್ ಇಲ್ಲ ಇದರಲ್ಲಿ. ಡು ಯು ಹ್ಯಾವ್ ಅ ಬ್ಯಾಚುಲರ್ ಡಿಗ್ರಿ ಅಂತ ಕೇಳ್ತಾ ಇದ್ದಾರೆ. ಎಸ್. ಕ್ಯಾನ್ ಯು ವರ್ಕ್ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್, ಶಿಫ್ಟ್ ವರ್ಕ್ ಏರಿಯಾ ಇನ್ಕ್ಲೂಡಿಂಗ್ ವೀಕೆಂಡ್ಸ್, ನೈಟ್ಸ್, ಇದಕ್ಕೆ ಎಸ್ ಅಂತ ಹಾಕಿ. ಇನ್ನು ವಾಟ್ ಮಂತ್ ಆ್ಯಂಡ್ ಇಯರ್ ಡಿಡ್ ಯು ಗ್ರಾಜ್ಯುಯೇಟ್ ಫ್ರಮ್ ಯುವರ್ ಹೈಯೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇಯರ್ ಮಂತ್ ಹಾಕಬೇಕು, ಆಯಿತಾ? ನಾನು 2025 ಅಂತಲೇ ಹಾಕ್ತೀನಿ, ಆಯಿತಾ? ಮತ್ತು ಮಂತ್ ನಾನು 08 ಅಂತ ಹಾಕ್ತೀನಿ. ಓಕೆನಾ? ಈ ಥರ ಹಾಕಬೇಕು ನೀವು, ಈ ಥರ ಇರಬೇಕು ಫ್ರೆಂಡ್ಸ್. ಆಗಸ್ಟ್, ಓಕೆ, ಅದು ಆಟೋಮೆಟಿಕ್ಕಾಗಿ ಬರ್ತದೆ. ಓಕೆನಾ? ಸೊ ಈ ಥರ ಮಾಡಬೇಕು ನೀವು. ನೆಕ್ಸ್ಟ್, ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೇಳ್ತಾ ಇದ್ದಾರೆ. ಎಸ್. MC ಅವರಿಗೆ ಇದೆಲ್ಲ ಗೊತ್ತಿರ್ತದೆ, ಐ ಹೋಪ್ ನಿಮಗೂ ಗೊತ್ತಲ್ವಾ? MC ಕಲ್ತವ್ರಿಗೆ ಗೊತ್ತಿರ್ತದೆ, ಗ್ರಾಜುಯೇಷನ್ ಕಲ್ತವ್ರಿಗೆ ಗೊತ್ತಿರ್ತದೆ. ಓಕೆನಾ? ಸೊ ಇದು ಹಾಕಿ, ಅದಾದಮೇಲೆ ಕಂಟಿನ್ಯೂ. ನೆಕ್ಸ್ಟ್, ವರ್ಕ್ ಎಲಿಜಿಬಿಲಿಟಿ, ಹ್ಯಾವ್ ಯು ಪ್ರಿವಿಯಸ್ಲಿ ಅಪ್ಲೈಡ್ ಅಮೆಝಾನ್ ಇದು ಅಂತ ಕೇಳ್ತಾ ಇದ್ದಾರೆ. ನೋ ಅಂತ ಹಾಕಿ ಗೈಸ್. ಹ್ಯಾವ್ ಯು ಪ್ರಿವಿಯಸ್ಲಿ ಬೀನ್ ಎಂಪ್ಲಾಯ್ಡ್ ಅಂತ ಕೇಳ್ತಿದ್ರೆ ನೋ ಅಂತ ಹಾಕಿ. ಇದು ನಾನು ಹೇಳೋ ಆಪ್ಷನ್ನೇ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ಶಾರ್ಟ್ ಲಿಸ್ಟ್ ಆಗ ನೀವು. ಆರ್ ಯು ಸಬ್ಜೆಕ್ಟ್ ಟು ಅ ನಾನ್ ಕಾಂಪಿಟೇಷನ್ ಅಗ್ರಿಮೆಂಟ್ ಆರ್ ಅದರ್ ಅಗ್ರಿಮೆಂಟ್ ವಿಚ್ ವುಡ್ ಪ್ರಿಕ್ಲೂಡ್ ಆರ್ ರಿಸ್ಟ್ರಿಕ್ಟ್ ಯುವರ್ ಎಂಪ್ಲಾಯ್ಮೆಂಟ್ ಎಟ್ ಅಮೆಝಾನ್ ಆರ್ ಎನಿ ಅಮೆಝಾನ್ ನೋ ಅಂತ ಹಾಕಿ. ಓಕೆ, ಡು ಯು ನೀಡ್ ಆರ್ ವಿಲ್ ಯು ನೀಡ್ ಇನ್ ದ ಫ್ಯೂಚರ್ ಎನಿ ನೋ ಅಂತ ಹಾಕಿ, ಆಯಿತಾ? ಆರ್ ಯು ಲಿವಿಂಗ್ ಇನ್ ಆರ್ ಯುವರ್ ಕರೆಂಟ್ಲಿ ಫಿಸಿಕಲ್ ಇನ್ ಎನಿ ಆಫ್ ದಿಸ್ ಅಂತ ಕೇಳ್ತಾ ಇದ್ದಾರೆ. ಇದು ನೋ ಅಂತ ಹಾಕಿ, ನೋ ಅಂತ ಹಾಕಿ, ಸಾರಿ ಗೈಸ್. ನೆಕ್ಸ್ಟ್, ಇನ್ ವಿಚ್ ಕಂಟ್ರಿ ರೀಜನ್ ಡು ಯು ಹ್ಯಾವ್ ಸಿಟಿಸನ್ಶಿಪ್ ಅಂತ ಕೇಳ್ತಾ ಇದ್ದಾರೆ. ನಮ್ಮದು ಇಂಡಿಯಾ. ಓಕೆ, ಸಿನ್ಸ್ ಒಬ್ಟೈನಿಂಗ್ ಯುವರ್ ಮೋಸ್ಟ್ ಡಿಡ್ ಯು ಆಫ್ಟರ್ವರ್ಡ್ ಬಿಕಮ್ ಅ ಪರ್ಮನೆಂಟ್ ರೆಸಿಡೆನ್ಸ್ ಇನ್ ಅದರ್ ಕಂಟ್ರಿ. ದಿಸ್ ಡು ನಾಟ್ ಇನ್ಕ್ಲೂಡ್ ಟೆಂಪ್ರವರಿ ಇದು ನೋ ಅಂತ ಹಾಕಿ, ಆಯಿತಾ? ಅದಾದಮೇಲೆ ಇದು ಕಂಟಿನ್ಯೂ ಕೊಡಿ, ಆಯಿತಾ? ಇದು ನಿಮ್ಮದು ಮೇನ್ ರೆಸ್ಯೂಮೆ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಯಾರಿಗೆಲ್ಲ ರೆಸ್ಯೂಮೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಆ ಥರ ಮಾಡಬೇಕು ನೀವು. ಓಕೆನಾ? ಕ್ಯಾನ್ವಾ ಅಂತ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಹೋಗಿ ನೀವು ರೆಸ್ಯೂಮೆ ಮಾಡ್ಕೋಬೇಕಾಗ್ತದೆ, ಆಯಿತಾ? ಸೊ ಕ್ಯಾನ್ವಾ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಕೂಡ ಸಿಗ್ತದೆ ನಿಮಗೆ. ಓಕೆ, ಸೊ ಇಲ್ಲಿ ನಿಮಗೆ ರೆಸ್ಯೂಮೆ ಮಾಡಲಿಕ್ಕೆ ಟೆಂಪ್ಲೇಟ್ ಸಿಗುತ್ತೆ. ಓಕೆ, ಇಲ್ಲಿ ನೀವು ರೆಸ್ಯೂಮೆ ಫಾರ್
ಫ್ರೆಷರ್ಸ್ ಅಂತ ಹಾಕಬೇಕು. ಓಕೆನಾ? ರೆಸ್ಯೂಮೆ ಫಾರ್ ಫ್ರೆಷರ್ಸ್ ಟೆಂಪ್ಲೇಟ್ ಅಂತ ಬರ್ತದೆ. ಆಯಿತಾ? ನಿಮಗೆ ಯಾವ್ದು ಇದರಲ್ಲಿ ಇಷ್ಟ ಆಯಿತು ಅದು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡುವಂಥದ್ದು. ಇದು ಗೊತ್ತಿಲ್ಲದೆ ಇರೋರಿಗೆ, ಗೊತ್ತಿದ್ದವರು ಸ್ಕಿಪ್ ಮಾಡಿ ವಿಡಿಯೋ. ಓಕೆ? ತುಂಬ ಜನರಿಗೆ ಗೊತ್ತಿಲ್ಲ. ಫ್ರೆಷರ್ಸ್‌ಗೆ ಪಾಪ ಗೊತ್ತಿರಲ್ಲ ತುಂಬ ಜನರಿಗೆ. ನಾನು ಫ್ರೆಷರ್ ಆಗಿರುವಾಗ ನನಗೂ ರೆಸ್ಯೂಮ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಸೊ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? ಸೊ, ಇಲ್ಲಿ ನೀವೇನು ಮಾಡಿ ಫಸ್ಟ್ ಫೋಟೋ ಚೇಂಜ್ ಮಾಡಿ, ಇಲ್ಲಿ ಈ ಥರ ಡಿಲೀಟ್ ಮಾಡುವಂಥದ್ದು. ಡಿಲೀಟ್ ಇಮೇಜ್ ಮಾಡಿ ಇಲ್ಲಿ ನಿಮ್ಮದು ಫೋಟೋ ಹಾಕಿ. ಆಯಿತಾ? ನಾನಿಲ್ಲಿ ಈಗ ಇದರಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಲ್ಯಾಪ್‌ಟಾಪಲ್ಲಿ ನೀವು ಮೊಬೈಲ್ ಅಪ್ಲೋಡ್ ಮಾಡಿ ಆ್ಯಕ್ಚುಲಿ ಲ್ಯಾಪ್‌ಟಾಪ್ ಬೇಕು. ಆಯಿತಾ? ಸೊ, ಇಲ್ಲಿ ನೋಡಿ ಈ ಥರ ಹಾಕುವಂಥದ್ದು ಫೋಟೋ. ಆಯಿತಾ? ಅದಾದ್ಮೇಲೆ ನೋಡಿ ಛಾಯಾದೇವಿ ಅಂತ ಇದೆ. ಇಲ್ಲಿ ನಾನು ಸುಶ್ ಅಂತ ಹಾಕ್ತಾ ಇದ್ದೀನಿ. ಆಯಿತಾ? ಸೊ, ಇದು ಪ್ರೊಫೆಷನ್ ಚೇಂಜ್ ಮಾಡಬೇಕಾಗ್ತದೆ. ಓಕೆ? ನೆಕ್ಸ್ಟ್ ನಿಮ್ಮದು ನಂಬರ್ ಹಾಕಿ ಇಲ್ಲಿ. ನಿಮ್ಮದು ವೆಬ್ಸೈಟ್ ಇದೆ, ವೆಬ್ಸೈಟ್ ಇಲ್ಲ ಅಂತ ಡಿಲೀಟ್ ಮಾಡಿ. ಡಿಲೀಟ್ ಅಂತ ಹೇಳಿದ್ರೆ ಇದು ಆಪ್ಷನ್ ಕ್ಲಿಕ್ ಮಾಡುವಂಥದ್ದು. ಆಯಿತಾ? ಈ ಥರ. ಆಯಿತಾ? ಮತ್ತೆಲ್ಲ ಜೋಡಿಸಿ ಮೇಲೆ ಕೆಳಗೆಲ್ಲ ಮಾಡಿ ಹೀಗೆ ಇಳಿಯೋದು. ಆಯಿತಾ? ಹೀಗೆ ಇಳಿಯೋದು. ಡ್ರ್ಯಾಗ್. ಆಯಿತಾ? ನಿಮ್ದು ಇಮೇಲ್ ಕರೆಕ್ಟಾಗಿ ಹಾಕಿ, ನಿಮ್ಮದು ಅಡ್ರೆಸ್ ಕರೆಕ್ಟಾಗಿ ಹಾಕಿ. ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಲಿ. ಆಯಿತಾ? ಇಂಗ್ಲೀಷ್ ಮತ್ತು ಕನ್ನಡ ಅದೆಲ್ಲ ಹಾಕಿ. ಓಕೆನಾ? ಸ್ಕಿಲ್ ಏನೆಲ್ಲ ಸ್ಕಿಲ್ ಇದೆ ಇದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಜಾಬ್ ಡಿಸ್ಕ್ರಿಪ್ಷನ್ ಇರ್ತದಲ್ಲ ಅಮೆಝಾನ್ದು, ಅದನ್ನು ತಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಆಯಿತಾ? ಸೊ, ಕಾಪಿ ಪೇಸ್ಟ್ ಮಾಡಿ ಹೆಲ್ಪ್ ಮೀ ಟು ರಿಕ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಆಯಿತಾ? ಅದರ ಅಕಾರ್ಡಿಂಗ್ ಇದು ರೆಸ್ಯೂಮ್ ಮಾಡ್ತದೆ. ಓಕೆ? ನೋಡಿ ಈಗ ಇದು ಅದಕ್ಕೆ ಬೇಕಾದ ರೆಸ್ಯೂಮೆ ಮಾಡ್ತದೆ. ಆಯಿತಾ? ಇದು ನೀವು ಹಾಕಬೇಕು ನಿಮ್ಮ ಸ್ಕಿಲ್ಸಲ್ಲಿ ಇದನ್ನು ಹಾಕಬೇಕು. ಆಯಿತಾ? ಸೊ, ಇಲ್ಲಿ ಸ್ಕಿಲ್ಸ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ಈ ಥರ ನೀವು ಸ್ಕಿಲ್ಸ್ ಇಲ್ಲಿ ಇದಾಗ್ತದಲ್ಲ, ಇಷ್ಟೆಲ್ಲ ಹಾಕಬೇಕಾಗಿಲ್ಲ. ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಸೊ, ಇದನ್ನು ಇವಾಗ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದು ನನಗೆ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಇದನ್ನು ತೆಗೆದು ಅಲ್ಲಿ ಹಾಕೋದು. ಆಯಿತಾ? ಇಲ್ಲಿ ಹಾಕುವಂಥದ್ದು. ಇಲ್ಲಿ ಅವ್ರು ಬರ್ದಿಲ್ಲ ಏನು, ಇಲ್ಲಿ ನೀವು ಈ ಥರ ಹಾಕುವಂಥದ್ದು. ಇದು ಕರೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಈ ಥರ. ಆಯಿತಾ? ನಾನು ಕರೆಕ್ಟಾಗಿ ಮಾಡ್ತಾ ಇಲ್ಲ, ನೀವು ಕರೆಕ್ಟ್ ಮಾಡಬೇಕು. ಈ ಥರ ಕಾಪಿ ಪೇಸ್ಟ್ ಮಾಡೋದು ಅರ್ಥ ಆಯ್ತಾ ನಿಮಗೆ? ಮತ್ತು ಎಜುಕೇಷನ್ ನಿಮ್ಮದೇ ಹಾಕಬೇಕು, ಅಲ್ಲಿ ಬೇಡ. ಅಬೌಟ್ ಮೀ ಇಲ್ಲಿದೆ ನೋಡಿ, ಇದನ್ನು ಹಾಕುವಂಥದ್ದು. ಆಯಿತಾ? ಸೊ, ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇದನ್ನು ಹಾಕಿ. ಇಲ್ಲ ಅಂತ ಹೇಳಿದ್ರೆ ಫ್ರೆಷರ್ಸ್ ಅಂತ ಹೇಳಿದ್ರೆ ಫ್ರೆಷರ್ ವರ್ಷನ್ಗೆ ಹಾಕಿದ್ದಾರೆ. ಆಯಿತಾ? ಎಕಡೆಮಿಕ್ ಇದನ್ನು ಇಲ್ಲಿ ನೀವು ಕಾಪಿ ಪೇಸ್ಟ್ ಮಾಡುವಂಥದ್ದು. ಎಕ್ಸ್ಪೀರಿಯನ್ಸಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು. ಆಯಿತಾ? ಸೊ, ಎಜುಕೇಷನ್ ಸೊ, ನೀವು ಇದನ್ನೆಲ್ಲ ರಿಪ್ಲೇಸ್ ಕೂಡ ಮಾಡ್ಬೋದು. ಇಲ್ಲಿ ಏನೆಲ್ಲ ಇದೆ ಅದನ್ನು ರಿಪ್ಲೇಸ್ ಮಾಡಿ ಇವರು ಹಾಕಿದ ಟೈಟಲೇ ಹಾಕ್ಕೊಂಡು ಅದ್ರ ಕೆಳಗೆ ಬರೀಬೋದು. ಆಯಿತಾ? ನಿಮ್ಗೆ ಹೆಂಗಾಗುತ್ತೆ ಹಂಗೆ. ಟೋಟಲಿ ಆದಷ್ಟು ಇದು ಪಾಯಿಂಟನ್ನೇ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ. ಆಯಿತಾ? ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮದು ಸ್ಕಿಲ್ಸ್ ಮತ್ತು ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್. ಸ್ಕಿಲ್ಸ್, ಎಜುಕೇಷನ್ ಇದೆರಡು ತುಂಬಾ ಇಂಪಾರ್ಟೆಂಟ್. ಅದೊಂದು ಚೇಂಜ್ ಮಾಡೇ ಮಾಡಿ. ಮತ್ತು ಇದು ನಿಮ್ಮದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಯಾವುದೋ ಇದು ಮಾಡಬೇಕು ಅದು ಕೂಡ ಕರೆಕ್ಟಾಗಿ ಮಾಡಿ. ಓಕೆ? ಅದಾದಮೇಲೆ ಇಲ್ಲಿ ಶೇರ್ ಅಂತ ಇರ್ತದೆ ನಿಮ್ಮ ಮೊಬೈಲಲ್ಲಿ. ಡೌನ್ಲೋಡ್ ಮಾಡಿ ಆವಾಗ ಇದು ಫೋಟೋ ಫಾರ್ಮೆಟಲ್ಲಿ ಸೇವ್ ಆಗ್ತದೆ. ಆಯಿತಾ? ಅದನ್ನು PDF ಆಗಿ ಕನ್ವರ್ಟ್ ಮಾಡಿ. ಫೋಟೋ ಟು PDF ಅಂತ ಇದ್ದರೆ ಸಾಕು, ನಿಮಗೆ ತುಂಬ ಟೂಲ್ಸ್ ಇರ್ತದೆ, ಅದು PDF ಆಗಿ ಕನ್ವರ್ಟ್ ಆಗುತ್ತೆ. ಆ ರೆಸ್ಯೂಮೆನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆಯಿತಾ? ನಿಮ್ಮ ರೆಸ್ಯೂಮೆ ಮೇಲೆ ಕೂಡ ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ರೆಸ್ಯೂಮೆ ಮತ್ತು ನೀವು ಏನು ಫಿಲ್ ಮಾಡ್ತೀರಾ ಅದರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು. ಇದು ಫ್ರೆಷರ್ಸ್ ನೋಡ್ತಾ ಇರೋದು ಅವರು. ಸೊ, ಫ್ರೆಷರ್ಸ್ಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲ ಅಂತಂದರೆ 0 to 2 years ಎಕ್ಸ್ಪೀರಿಯನ್ಸ್ ಯಾರಿದ್ರೆ ಅವರಿಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆನಾ? ನಾನಿವಾಗ ಆಲ್ರೆಡಿ ನಂತರ ರೆಸ್ಯೂಮೆ ಇದೆ, ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಆಲ್ರೆಡಿ ಇರೋ ರೆಸ್ಯೂಮೆನ. ಓಕೆನಾ? ಸೊ, ಟೈಮ್ ತಗೋದೆ ಫ್ರೆಂಡ್ಸ್, ನನಗೂ ಟೈಮ್ ತಗೊಂಡು ನೋಡಿ. ಯುವರ್ ರೆಸ್ಯೂಮೆ ವಾಸ್ ಅಪ್ಲೋಡೆಡ್ ಸಕ್ಸಸ್ಫುಲ್. ಟೈಮ್ ತಗೋತದೆ ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ. ಆಯಿತಾ? ಸೊ, ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ನೆಕ್ಸ್ಟ್ ಕಂಟಿನ್ಯೂ. ನೆಕ್ಸ್ಟ್ ನಿಮ್ಮದು ಜೆಂಡರ್ ಕೇಳ್ತಾ ಇದ್ದಾರೆ, ಫಿಮೇಲ್. ಸೊ, ಆರ್ ಯು ಎಕ್ಸ್ ಮ್ಯಾಟರೇ? ನೋ. ಓಕೆನಾ? ನಿಮ್ಗೆ ಹೌದು ಅಂತ ಹೇಳಿದ್ರೆ ಎಸ್ ಅಂತ ಹಾಕ್ಬೋದು. ಇಲ್ಲ ಅಂತ ಡು ನಾಟ್ ಪ್ರಿಫರ್ ಟು ಆನ್ಸರ್ ಅಂತ ಕೂಡ ಹಾಕ್ಬೋದು. ಆಯಿತಾ? ಸೊ, ಅದಾದಮೇಲೆ ನಿಮ್ಮದು ಕಂಪ್ಲೀಟ್ ಇಲ್ಲಿ ಫಾರ್ಮ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಅದಾದಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂಥದ್ದು ಸಿಗ್ತದೆ ಫ್ರೆಂಡ್ಸಾ. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್. ಯುವರ್ ಅಪ್ಲಿಕೇಶನ್ ಫಾರ್ ಅಸೋಸಿಯೇಟ್ ML ಆಪರೇಷನ್ ಹ್ಯಾಸ್ ಬಿನ್ ಸಬ್ಮಿಟೆಡ್. ಪ್ಲೀಸ್ ಟೇಕ್ ಅ ಲುಕ್ ಎಟ್ ದ ಫಾಲೋವಿಂಗ್ ಸ್ಟೆಪ್ಸ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್. ಆಯಿತಾ?
ಸೊ ಅಬೌಟ್ ಅಮೆಝಾನ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ರಿಸೋರ್ಸಸ್ ಕೊಟ್ಟಿದ್ದಾರೆ. ವಿ ವಾಂಟ್ ಟು ಮೇಕ್ ಶೋರ್ ದಟ್ ಯು ಆರ್ ಪ್ರಿಪೇರ್ಡ್ ವೆನ್ ಇಟ್ಸ್ ಟೈಮ್ ಟು ಇಂಟರ್ವ್ಯೂ, ಆಯಿತಾ. ಸೊ ಇಂಟರ್ವ್ಯೂ ಏನಾದರೂ ಬಂದರೆ ನೀವು ಪ್ರಿಪೇರ್ ಆಗಬೇಕು, ಆಯಿತಾ. ಡೇ 1 ಬ್ಲಾಗ್. ಸೊ ಬೇಕಾದರೆ ಇದು ಆನ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಬೋರ್ಡ್ದ ಅಪ್ಲಿಕೇಶನ್ ಬೋರ್ಡ್ ಡ್ಯಾಶ್ಬೋರ್ಡ್, ಆಯಿತಾ. ಸೊ ಆ್ಯಕ್ಟಿವ್ ಅಪ್ಲೈ ಮಾಡೋದಿಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಿಮಗೆ, ಆಯಿತಾ. ನೀವು ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಇಲ್ಲಿ ಮೇಲ್ ಮಾಡ್ತಾರೆ, ಆಯಿತಾ. ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ, ನಿಮಗೆ ಇಲ್ಲಿ ಟಾಸ್ಕ್ ಏನಾದರೂ ಕೊಡ್ತಾರೆ ಅವರು. ಶಾರ್ಟ್ ಲಿಸ್ಟ್ ಅಂದರೆ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ, ನಿಮ್ಮ ಮೇಲಿಗೆ ಬರ್ತದೆ. ಇಲ್ಲ ಅಂತಂದರೆ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಲಾಸ್ಟ್ ಟೈಮ್ ನಾನು ಇಲ್ಲಿ ತೊಗೊಂಡಿದ್ದೆ ಟಾಸ್ಕ್. ಸೊ ಇಲ್ಲೇ ನಿಮ್ಗೆ ಅಸೆಸ್ಮೆಂಟ್ ಟೆಸ್ಟ್ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ. ಇಲ್ಲ ಅಂತಂದರೆ ಮೇಲಿಗೆ ಬರ್ತದೆ. ವಿದಿನ್ 15 ಡೇಸ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ 30 ಡೇಸ್ ಆಗುತ್ತೆ. ನೀವು ಶಾರ್ಟ್ ಲಿಸ್ಟ್ ಆದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಆಯಿತಾ. ಸೊ ಫ್ರೆಂಡ್ಸ್, ನಾನು ಹೇಗೆ ನಿಮಗೆ ಅರ್ಜಿ ಸಲ್ಲಿಸು ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟೆ. ಐ ಹೋಪ್ ಎಲ್ಲರಿಗೆ ಅರ್ಥ ಆಯ್ತು ಅಂತ. ಸೊ ನಾನು ಆಪ್ಷನ್ ಸೆಲೆಕ್ಟ್ ಮಾಡ್ತಾನೆ, ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಶಾರ್ಟ್ ಲಿಸ್ಟ್ ಆದ್ರೆ 15 ದಿನದ ಒಳಗೆ, ಇಲ್ಲ ಅಂತಂದ್ರೆ 30 ದಿನದ ಒಳಗೆ ಬರ್ಬೋದು ನಿಮ್ಗೆ. ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಬರ್ಬೋದು, ಅಸೆಸ್ಮೆಂಟ್ ಟೆಸ್ಟ್ ಕೊಡ್ಬೋದು. ಇಲ್ಲ ಅಂತಂದ್ರೆ ಫರ್ದರ್ ಇನ್ಸ್ಟ್ರಕ್ಷನ್ ಬರ್ಬೋದು ನಿಮ್ಗೆ. ಡೈರೆಕ್ಟ್ ಗ್ರೂಪ್ ಡಿಸ್ಕಷನ್ಗೆ ಕರಿಬಹುದು, ಹೇಳೋಕ್ಕಾಗಲ್ಲ, ಓಕೆನಾ. ಸೊ ಅವ್ರು ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸೊ ಆದಷ್ಟು ಮೇಲ್ ಐಡಿ ಚೆಕ್ ಮಾಡ್ತಾರೆ, ಡೈಲಿ ಚೆಕ್ ಮಾಡಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಐ ಹೋಪ್ ನಿಮ್ಗೆ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲಾದರೂ ಮನೆಯಿಂದ ಮಾಡುವಂಥ ಕೆಲಸ ಹುಡುಕ್ತಾರೆ ಅವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ಸಿಗುವ ತನಕ ಬಾಯ್ ಬಾಯ್.